ನಮಸ್ಕಾರ ಸ್ನೇಹಿತರೆ, ನಾನು ವಿಜಿತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಹೇಗೆ ಒಂದು ಫೇಸ್ಬುಕ್ ಪೇಜಿನ ನೇಮನ್ನು ಚೇಂಜ್ ಮಾಡಬಹುದು. ನೀವೇನಾದರೂ ಒಂದು ಆಲ್ರೆಡಿ ನೇಮ್ ಕೊಟ್ಟಿದ್ದೀರಾ, ಅದನ್ನು ಇವಾಗ ಚೇಂಜ್ ಮಾಡಬೇಕು ಅಂತ ಇದ್ದರೆ, ಅಥವಾ ನನ್ನ ಒಂದು ಕೇಸ್ನಲ್ಲಿ ಏನಾಗಿತ್ತು ಅಂತಂದರೆ, ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಿನ ಏನು ಯೂಸರ್ ನೇಮ್ ಇದೆ ಅದೇ ಒಂದು ಯೂಸರ್ ನೇಮಲ್ಲಿ ಫೇಸ್ಬುಕ್ಕಲ್ಲಿ ಪೇಜ್ ಕ್ರಿಯೇಟ್ ಆಗಿತ್ತು. ಬಟ್ ಅದನ್ನು ನಾನು ಚೇಂಜ್ ಮಾಡಬೇಕಿತ್ತು, ಅದನ್ನು ಚೇಂಜ್ ಮಾಡಿದ್ದೀನಿ ಕೂಡ. ಸೊ ಅದಕ್ಕೆ ಯಾಕೆ ಒಂದು ವಿಡಿಯೋನ ಮಾಡಬಾರ್ದು ಅಂತ ಅನಿಸ್ತು, ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಫಸ್ಟಿಗೆ ಒಂದು ಫೇಸ್ಬುಕ್ ಪೇಜನ್ನು ನಾನು ಮೊಬೈಲ್ನಲ್ಲಿ ಹೇಗೆ ಚೇಂಜ್ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಿಮ್ಮ ಬಳಿ ಒಂದು ಫೇಸ್ಬುಕ್ ಅಪ್ಲಿಕೇಶನ್ ಇರಬೇಕಾಗತ್ತೆ. ಅದನ್ನು ಫಸ್ಟಿಗೆ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಫೇಸ್ಬುಕ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದೇನಿದೆ, ಇದು ನನ್ನ ಒಂದು ಪರ್ಸ್ನಲ್ ಪ್ರೊಫೈಲ್ನಲ್ಲಿ ಇದೆ. ಇವಾಗ ನಾನು ಪೇಜಿಗೆ ಶಿಫ್ಟ್ ಆಗಬೇಕಾಗತ್ತೆ. ಆ ಪೇಜಿ ನಮ್ಮೊಂದು ಇಲ್ಲಿ ನೋಡಿ, ಇಲ್ಲಿ ಹ್ಯಾಂಬರ್ಗರ್ ಮೆನು ಇದೆಯಲ್ಲ, ಪ್ರೊಫೈಲ್ ಐಕಾನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ನಮ್ಮದು ಎಷ್ಟು ಪೇಜ್ ಇದ್ದಾವೆ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ಎಕ್ಸಾಂಪಲ್ಗೆ ಇಲ್ಲೊಂದು ಆ್ಯರೋ ಮಾರ್ಕ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು. ಇಲ್ಲಿ ನೋಡಿ, ನಮ್ಮದು ಇಷ್ಟು ಪೇಜಸ್ ಇದ್ದಾವೆ. ಇದರಲ್ಲಿ ನಾವು ಯಾವ ಒಂದು ಪೇಜಿನ ನೇಮನ್ನು ಚೇಂಜ್ ಮಾಡಬೇಕು ಅಂತ ಇದ್ದೀವಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಎಕ್ಸಾಂಪಲ್ಗೆ ಇಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಇದೆ, ಅದನ್ನು ತೊಗೊಳ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಆ ಒಂದು ಪೇಜಿನ ಪ್ರೊಫೈಲಿಗೆ ಸ್ವಿಚ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ಒತ್ತೋಣ ಒಮ್ಮೆ. ಓಕೆ, ಸೊ ಆವಾಗ ನಾವು ಹೇಗೆ ಒತ್ತಿದ್ವಿ ಅದೇ ಥರ ಇಲ್ಲಿ ಒಂದು ಇದೆಯಲ್ಲ ಪ್ರೊಫೈಲ್, ಆ ಪೇಜಿನ ಪ್ರೊಫೈಲ್ ಮೇಲೆ ಒತ್ತಬೇಕು. ಇಲ್ಲಿ ಒಂದು ಸೆಟ್ಟಿಂಗ್ಸ್ ಐಕಾನ್ ಇದೆ ನೋಡಿ, ಇಲ್ಲೂ ಕೂಡ ಒತ್ಬೋದು. ಇಲ್ಲಾಂದರೆ ನೀವು ಕೊನೆಗೆ ಸೆಟ್ಟಿಂಗ್ಸಿಗೆ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತಿದೆ. ಇದರಲ್ಲಿ ಅಗೈನ್ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಪೇಜ್ ಸೆಟ್ಟಿಂಗ್ಸ್ ಅಂತ ಬರ್ತಾ ಇದೆ. ಇಲ್ಲಿದೆಯಲ್ಲ ಈ ಪೇಜ್ ಸೆಟ್ಟಿಂಗ್ಸ್ ಅನ್ನುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನೇಮ್ ಎಂಟರ್ಟೈನ್ಮೆಂಟ್ ಅಂತ ಇದೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇವಾಗ ಇರುವಂಥ ಒಂದು ನೇಮ್ ಬರ್ತಾ ಇದೆ ಇಲ್ಲಿ. ಬಟ್ ಇಲ್ಲಿ ನಮಗೆ ಯಾವ ಒಂದು ನೇಮ್ ಬೇಕೋ ಅದನ್ನು ಇವಾಗ ನಾವು ಟೈಪ್ ಮಾಡ್ಬೋದು. ಬಟ್ ಇನ್ನೊಂದು ನೋಡಿ, ಪ್ಲೀಸ್ ನೋಟ್ ಅಂತ ಇದೆ. ಇಫ್ ಯು ಚೇಂಜ್ ಯುವರ್ ನೇಮ್ ಆನ್ ಫೇಸ್ಬುಕ್ ಯು ಕಾಂಟ್ ಚೇಂಜ್ ಇಟ್ ಅಗೇನ್ ಫಾರ್ 7 days. ಅಂದರೆ ಇವಾಗ ನೀವೇನಾದರೂ ಒಂದು ಅಪ್ಪಿತಪ್ಪಿ ಏನೋ ಬೇಡದೇ ಇರೋ ನೇಮ್ ಕೊಟ್ರಿ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರಿ ಅಂತಾದರೂ ಕೂಡ ನೀವು ನೆಕ್ಸ್ಟ್ 7 ದಿನ ತನಕ ಆ ಒಂದು ನೇಮನ್ನು ಮತ್ತೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಮತ್ತೆ 7 ದಿನ ಆದಮೇಲೆ ಮತ್ತೆ ಈ ಒಂದು ಪೇಜಿನ ನೇಮನ್ನು ಚೇಂಜ್ ಮಾಡ್ಬೋದು ಅಂತ. ಓಕೆ, ಏನು ನೇಮ್ ಬೇಕೋ ಅದನ್ನು ನೀವಿಲ್ಲಿ ಕೊಡ್ಬೋದು. ಸೊ ಅದಾದಮೇಲೆ ನೀವಿಲ್ಲಿ ರಿವ್ಯೂ ಚೇಂಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಾವು ಇವಾಗ ನೇಮ್ ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅದಾದಮೇಲೆ ನೀವು ಏನು ಚೇಂಜ್ ಮಾಡಬೇಕು ಅಂತಿದ್ದೀರೋ ಅದ್ರ ಮೇಲೆ ಕ್ಲಿಕ್ ಕೊಟ್ಟು ರಿವ್ಯೂ ಚೇಂಜ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ, ನಾನು ಜಸ್ಟ್ ಅದನ್ನೇ ಎಂಟರ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕರೆಂಟ್ ಪೇಜ್ ನೇಮ್, ಅದಾದಮೇಲೆ ನ್ಯೂ ಪೇಜ್ ನೇಮ್, ಈ ರೀತಿಯಾಗಿ 2 ಆಪ್ಷನ್ ಬರ್ತಾ ಇದೆ. ಅದಾದಮೇಲೆ ಟು ಸೇವ್ ದಿಸ್ ಸೆಟ್ಟಿಂಗ್ ಪ್ಲೀಸ್ ಎಂಟರ್ ಯುವರ್ ಫೇಸ್ಬುಕ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಅಂದರೆ ಇವಾಗ ನೀವು ಈ ಒಂದು ನೇಮನ್ನು ಚೇಂಜ್ ಮಾಡಬೇಕು ಅಂತಂದರೆ ಪೇಜಿದ್ದು ನಿಮ್ಮ ಒಂದು ಅಕೌಂಟಿನ ಫೇಸ್ಬುಕ್ನ ಪಾಸ್ವರ್ಡನ್ನು ನೀವು ಇಲ್ಲಿ ಒತ್ತಬೇಕಾಗತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ನೀವು ಫೇಸ್ಬುಕ್ ಪಾಸ್ವರ್ಡನ್ನು ಒತ್ಕೊಳ್ಳಿ. ಅದಾದಮೇಲೆ ಸೇವ್ ಚೇಂಜಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಟೈಮ್ನಲ್ಲೇ ಆ ಒಂದು ಫೇಸ್ಬುಕ್ಕಿನ ಪೇಜಿನ ನೇಮ್ ಏನಿರುತ್ತೆ ಅದು ರೀನೇಮ್ ಆಗುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.